ಎಂಆರ್ಪಿಎಲ್ ವತಿಯಿಂದ ಸಮುದಾಯ ಅಭಿವೃದ್ಧಿ ಯೋಜನೆಯಡಿ ಸ್ಥಳೀಯರಿಗೆ 12.54 ಕೋಟಿ ರೂಪಾಯಿ ಮೌಲ್ಯದ ಸೌಲಭ್ಯ ಒದಗಿಸಲಾಗಿದೆ ಎಂದು ಉಪಮಹಾಪ್ರಬಂಧಕಿ ಲಕ್ಷ್ಮೀ ಕುಮಾರನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಮಹಾಪ್ರಬಂಧಕಿ ಲಕ್ಷ್ಮೀ ಕುಮಾರನ್ ಮಾತನಾಡಿ 25 ಶಾಲೆಗಳ 5,000 ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ನೀಡಲಾಗುತ್ತಿದೆ. ಪರಿಸರದ ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ, ಬೆಂಚು, ಡೆಸ್ಕ್, ಕ್ರೀಡಾ ಸಾಮಗ್ರಿ, ವಿಜ್ಞಾನ ಮಾದರಿ, ಕಪಾಟು ನೀಡಲಾಗಿದೆ. ಕುಳಾಯಿ ಭಾರತಿ ಶಿಕ್ಷಣ ಸಂಸ್ಥೆ, ವಿಜ್ಞಾನ ಪ್ರಯೋಗಾಲಯ, ಸುರತ್ಕಲ್ ಮತ್ತು ಮಂಗಳೂರು ಕಾಲೇಜುಗಳಿಗೆ ಕಂಪ್ಯೂಟರ್ ಲ್ಯಾಬ್ ಒದಗಿಸಲಾಗಿದೆ ಎಂದರು. ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 50 ಲಕ್ಷ ರೂಪಾಯಿ, ರಾಯಚೂರು ದೇವದುರ್ಗ ತಾಲೂಕಿನ ನೆರೆ ಸಂತ್ರಸ್ತರಿಗೆ 330 ಮನೆ ನಿರ್ಮಾಣಕ್ಕಾಗಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 4.95 ಕೋಟಿ ರೂಪಾಯಿ ನೀಡಲಾಗಿದೆ ಎಂದರು. ಕೆಂಜಾರು ಚೇಳ್ಯಾರು ಪರಿಸರದಲ್ಲಿ ಅಂಗನವಾಡಿ ನಿರ್ಮಾಣ, ಸರಪಾಡಿಯಲ್ಲಿ ಸಮುದಾಯ ಭವನ, ಲೇಡಿಗೂಷನ್ ಆಸ್ಪತ್ರೆಯಲ್ಲಿ ಅಡುಗೆ ಕೋಣೆ ನವೀಕರಣ, ಔಷಧ ಉಪಕರಣಗಳಿಗೆ ದೇಣಿಗೆ ನೀಡಲಾಗಿದೆ ಎಂದರು. 2,880 ವಿದ್ಯಾರ್ಥಿಗಳಿಗೆ 15.37 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್, ಪರಿಶಿಷ್ಟ ಜಾತಿ ಪಂಗಡದ 31 ಶಾಲೆಯ 331 ವಿದ್ಯಾರ್ಥಿಗಳಿಗೆ 2.12 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್, 510 ವಿದ್ಯಾರ್ಥಿನಿಯರಿಗೆ ಹುಬ್ಬಳ್ಳಿ ಧಾರವಾಡ ಗ್ರಾಮೀಣ ಪ್ರದೇಶದ 329 ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ 4.36 ಲಕ್ಷ ರೂಪಾಯಿ ಧನ ಸಹಾಯ ನೀಡಲಾಗಿದೆ. ಸ್ಥಳೀಯ ಸಂಘಟನೆಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಪ್ರತಿಭಾನ್ವಿತರಿಗೆ ದೇಣಿಗೆ, ಬಡ ರೋಗಿಗಳಿಗೆ ಧನ ಸಹಾಯ, ವಿಮಾನ ದುರಂತ ಸಂದರ್ಭ ರಕ್ಷಣಾ ಕಾರ್ಯದಲ್ಲಿ ಭಾಗಿ, ಭಿಕ್ಷುಕರ ಕಾಲೋನಿಗೆ ಸೋಲಾರ್ ಪೀಠೋಪಕರಣ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಜನರೇಟರ್, ಫ್ರಿಡ್ಜ್, ಪೀಠೋಪಕರಣ ನೀಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಮಹಾಪ್ರಬಂಧಕಿ ಲಕ್ಷ್ಮೀ ಕುಮಾರನ್ ಹೆಚ್ಚಿನ ವಿವರ ನೀಡಿದರು. When we say education, we are not just talking about providing education aids or scientific aids and courses for teachers, refresher courses for teachers. We are looking at scholarships for meritorious students. We are looking at financial aid to SC/ST students. We are looking at financial aid to girl child as per the Government of India's mandate. Plus, we are feeding 4,700 children of 27 different schools in and around MRPL through the Akshay Patra scheme of ISKCON. And 4,700 children, schools, 27 schools. ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 17ರ ಮಾಲೇಮಾರ್ ರಸ್ತೆ ದಿನದಿಂದ ದಿನಕ್ಕೆ ಕ್ಷಯವಾಗುತ್ತಿದ್ದು ನಾಗರಿಕರು ಆತಂಕ ಎದುರಿಸುತ್ತಿದ್ದಾರೆ. ಮಂಗಳೂರು ಹೊರವಲಯದ ಮಾಲೇಮಾರ್ ಪರಿಸರದ ಜನತೆಯ ಗೋಳಿಗೆ ಅಂತ್ಯವೆಂಬುದೇ ಇಲ್ಲ. ವಾರ್ಡ್ ನಂಬರ್ 17ರಲ್ಲಿರುವ ಈ ಕೆಟ್ಟು ಕರಕಲಾದ ರಸ್ತೆಯ ಬಗ್ಗೆ ಈ ಹಿಂದೆ ಹಲವಾರು ಬಾರಿ ವರದಿಗಳು ಪ್ರಸಾರಗೊಂಡರೂ ಇನ್ನೂ ರಸ್ತೆ ಹೊಂಡಗಳ ಕತೆ ದಿನದಿಂದ ದಿನಕ್ಕೆ ವ್ಯಥೆಯಾಗುತ್ತಲೇ ಸಾಗುತ್ತಿದೆ. ಹಾಕಿದ ಡಾಮಾರು ಮಾಯವಾಗಿ ಜಲ್ಲಿಕಲ್ಲೂ ಮೇಲೆದ್ದು ಈಗ ವಾಹನ ಬಿಡಿ ಪಾದಚಾರಿಗಳಿಗೂ ಚಲಿಸಲಾಗದ ಸ್ಥಿತಿ ಇದೆ. ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಸ್ಥಳೀಯ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಳ್ಳುವುದು ಹೀಗೆ. ಜೀವವನ್ನು ಕೈಯಲ್ಲಿ ಕೊಂಡೇ ಬರಬೇಕಾಗ್ತದೆ ಅಲ್ಲಿಂದ ಬರುವಾಗ. ರೋಡಿನ ಬಗ್ಗೆ ಪ್ಯಾಸೆಂಜರ್ ಬರುವವರು ಅದೇ ಬರುವಾಗ ನಾವು ಜೀವವನ್ನು ಕೈಯಲ್ಲಿ ಕೊಂಡು ಬರ್ಬೋದು. ಏನಾದ್ರೂ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳಿ ಹೆದರಿಕೆ ಆಗ್ತದೆ. ನಾವು ಡೈಲಿ ಬೆಳಿಗ್ಗೆ ಹೋಗ್ತೇವೆ, ಪುನಃ ಹಾಗೆ ಸಂಜೆ ಬರ್ತೇವೆ ನಾವು. ಈ ರಸ್ತೆಯಲ್ಲಿ 3 ಬಸ್ಸುಗಳು ದಿನ 56 ಬಾರಿ ಓಡಾಡುತ್ತದೆ. ಆದರೆ ಸರಿಯಾದ ಸಮಯಕ್ಕೆ ಬಸ್ಸುಗಳನ್ನು ಓಡಾಡಿಸಲು ಸಾಧ್ಯವಾಗುತ್ತಿಲ್ಲ. ಅತ್ತ ಮಾಲಕರ ಕಿರಿಕಿರಿ, ಇತ್ತ ಪ್ರಯಾಣಿಕರ ಗಡಿಬಿಡಿ. ನಾವು ಕಂಗಾಲಾಗಿದ್ದೇವೆ ಎನ್ನುತ್ತಾರೆ ಬಸ್ಸು ಚಾಲಕರು. ನಮಗೆ ಸಂಚಾರ ಮಾಡಲಿಕ್ಕೆ ತುಂಬಾ ಹೆದರಿಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಈ ಕಡೆದ ಒಂದು ಕಾರ್ಯ ಇದೆ, ಇದನ್ನು ಸಂಬಂಧಪಟ್ಟವರು ಕಾರ್ಪೊರೇಟರ್ ಆಗಲಿ ಯಾರೇ ಆಗಲಿ ಇದರ ಬಗ್ಗೆ ಮೂಸಿ ನೋಡುವ ಗತಿ ಅಲ್ಲಿ. ನಮಗೆ ಪ್ಯಾಸೆಂಜರ್ನವರು ಬೈತಾರೆ, ಗಾಡಿ ಮಾಲೀಕರು ಕೂಡ ಬೈತಾರೆ. ನಿಮಗೆ ಕಟ್ಟು ಮುರಿತದೆ, ಅದು ಮುರಿದು ಇದು ಮುರಿದೋಯ್ತು ಅಂತೇಳಿ ಮಾತಾಡ್ತಾರೆ. ಪ್ಯಾಸೆಂಜರ್ನವ್ರು ಏನು ನಿಮ್ಮ ಬಸ್ ಇಲ್ಲ ಅಂತೇಳಿ ನಮ್ಮ ಕಡೆ ಕೈ ಬೇರೆ 15 ದಿವಸ ಬಸ್ ಇರೋದಿಲ್ಲ, 1 ತಿಂಗಳು ಬಸ್ ಇರೋದಿಲ್ಲ, 6 ತಿಂಗಳು ಬಸ್ ಇರೋದಿಲ್ಲ. ಕಾರಣ ಈ ರೋಡ್ ಅದಕ್ಕಿರುವ ಈ ರೋಡ್. ದಯವಿಟ್ಟು ಈ ನಗರ ಪಾಲಿಕೆಯು ಇದರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಈ ಕೆಲಸವನ್ನು ಆದಷ್ಟು ಬೇಗ ಮಾಡಿಕೊಳ್ಳಬೇಕು ಅಂತೇಳಿ. ಒಟ್ಟಾರೆ ಮಹಾನಗರ ಪಾಲಿಕೆಯ ಒಳ ರಸ್ತೆಗಳನ್ನು ಕೀಳುವವರಿಲ್ಲ ಎಂಬ ಸ್ಥಿತಿಯಾಗಿದೆ. ಕೋಟಿ ಕಾಂಕ್ರೀಟೀಕರಣಕ್ಕೆ ಸುರಿಯುವ ಮಹಾನಗರ ಪಾಲಿಕೆ ಇನ್ನಾದರೂ ಇತ್ತ ಗಮನ ಹರಿಸಬಾರದೆ ಎಂದು ನಾಗರಿಕ